ನಾಳೆ ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿನಿಮಾ ರಿಲೀಸ್ಗೂ ಮುನ್ನ ಫ್ಯಾನ್ಸ್ಗೆ ಯಶ್ ಮನವಿ ಮಾಡಿದ್ದಾರೆ. ತಮ್ಮ ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಯಶ್. ಏನು ಅಂತಂದ್ರೆ ಪೈರಸಿ ತಡೆಗಟ್ಟೋದಕ್ಕೆ ಪ್ರೇಕ್ಷಕರಿಗೆ ಯಶ್ ವಿಶೇಷ ಮನವಿ ಮಾಡಿದ್ದಾರೆ. ಥಿಯೇಟರ್ನಲ್ಲಿ ಮೊಬೈಲ್ಗಳಲ್ಲಿ ದೃಶ್ಯ ಸೆರೆ ಹಿಡಿಬೇಡಿ ಅಂತ ಮನವಿ ಮಾಡಿದ್ದಾರೆ. ಸಿನಿಮಾ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಬೇಡಿ, ರೆಕಾರ್ಡ್ ಮಾಡಿದ ದೃಶ್ಯಗಳನ್ನ ಜಾಲತಾಣದಲ್ಲಿ ಹಾಕಬೇಡಿ, ಕಥೆಯ ತಿರುವುಗಳನ್ನ ಹಾಳು ಮಾಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಅನುಭವವನ್ನ ಹಾಗೇನೆ ಉಳಿಸಿ, ಪೈರಸಿ ಮಾಡದಂತೆ ಫ್ಯಾನ್ಸ್ಗೆ ಮತ್ತು ಪ್ರೇಕ್ಷಕರಿಗೆ ಯಶ್ ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ನಾಳಿನ ಎಲ್ಲಾ ಶೋಗಳು ಬಹುತೇಕ ಫುಲ್ ಆಗಿರುವಂಥದ್ದು. ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ನಾಳೆ ರಿಲೀಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿನಿಮಾ ರಿಲೀಸ್ಗೂ ಮುನ್ನ ಫ್ಯಾನ್ಸ್ಗೆ ಯಶ್ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪೈರಸಿ ತಡೆಗಟ್ಟೋದಕ್ಕೆ ಪ್ರೇಕ್ಷಕರಿಗೆ ಯಶ್ ವಿಶೇಷವಾದಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಯಶ್ ಮಾಡಿರುವಂತಹ ಪೋಸ್ಟ್. ಇದು ಈ ಪೋಸ್ಟ್ ಮುಖಾಂತರ ತಮ್ಮ ಅಭಿಮಾನಿಗಳಿಗೆ ಹಾಗೆ ಪ್ರೇಕ್ಷಕರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗೀನ್. ಗಮನಿಸ್ತಾ ಇದ್ವಿ, ನಾಳಿನ ಸಿನಿಮಾ ರಿಲೀಸ್ಗೆ ಹಬ್ಬದ ರೀತಿಯಲ್ಲಿ ಯಶ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಯಶ್ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ತಮ್ಮ ಅಭಿಮಾನಿಗಳಿಗೆ. ಒಟ್ಟಾರೆಯಾಗಿ ನಾಳಿನ ಸಿನಿಮಾ ರಿಲೀಸ್ ಪ್ರಿಪರೇಷನ್ ಎಲ್ಲ ಯಾವ ರೀತಿಯಾಗಿದೆ? ಶಮಂತ್, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲುಗಲ್ಲನ್ನ ಮಾಡಲಿಕ್ಕೆ ಸಜ್ಜಾಗಿರ್ತಕ್ಕಂತಹ ಸಿನಿಮಾ ಅನ್ನುವಂಥ ರೀತಿಯಲ್ಲಿ ನಿರೀಕ್ಷೆನ ಹುಟ್ಟಿರ್ತಕ್ಕಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅಂದ್ರೆ ಇದಕ್ಕಿರುವಂತಹ ಕ್ರೇಜ್ ಅನ್ನು ನೋಡಿದ್ರೆ ದಾಖಲೆಗಳನ್ನ ಧೂಳಿಪಟ ಮಾಡುವಂತಹ ಎಲ್ಲ ಒಂದಿಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಅದೆಲ್ಲದಕ್ಕೂ ಉತ್ತರ ನಾಳೆ ಸಿಗಲಿದೆ ಅಂತ ಹೇಳ್ಬೋದು. ಇದರ ಬೆನ್ನಲ್ಲೇ ಏನಂತಂದ್ರೆ ಪ್ರಮುಖವಾಗಿ ಟಾಕ್ಸಿಕ್ ಸಿನಿಮಾಗೆ ಎದುರಾಗ್ತಾ ಇರ್ತಕ್ಕಂಥ ಸಂಕಷ್ಟಕ್ಕೆ ಒಂದಿಷ್ಟು ಮನವಿ ಮಾಡಿರ್ತಕ್ಕಂಥದ್ದು ಯಶ್ ಅವರು. ಅಂದ್ರೆ ದೊಡ್ಡ ಸಿನಿಮಾಗಳನ್ನ ತಯಾರು ಮಾಡಿದಾಗ ಅದಕ್ಕೆ ತೊಂದರೆ ಆಗುವಂತಹ ರೀತಿಯಲ್ಲಿ ಪೈರಸಿ ಕಾಟ ತಪ್ತಾ ಇರಲ್ಲ. ಹಾಗಾಗಿ ಅದಕ್ಕೆ ಈಗಾಗಲೇ ಯಶ್ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಮನವಿಯನ್ನು ಮಾಡಿದರೆ, ಪ್ರಮುಖವಾಗಿ ಏನಂದ್ರೆ ಟಾಕ್ಸಿಕ್ ಸಿನಿಮಾಕ್ಕೆ ಒಂದು ಕೋರ್ಟ್ನ ರಕ್ಷಣೆ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಸಿನಿಮಾದ ವಿರುದ್ಧ ಸುಳ್ಳು ಮತ್ತು ಮಾನಹಾನಿಕಾರಕ ಸುದ್ದಿ ಪ್ರಕಟ ಆಗದಂತೆ ತಡೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಒಂದು ನಿರ್ಮಾಣ ಸಂಸ್ಥೆ ಅನುಮತಿಯನ್ನ ಪಡೆದಿದ್ರೆ ಮತ್ತೆ ಅದಕ್ಕೆ ಆದೇಶ ಸಿಕ್ಕಿರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಇನ್ನು ಪ್ರಮುಖವಾಗಿ ಯಶ್ ಅವರು ಹೇಳಿರ್ತಕ್ಕಂಥದ್ದು ಅಂದ್ರೆ ಟಾಕ್ಸಿಕ್ ಅನ್ನುವಂಥದ್ದು ಒಂದು ದೊಡ್ಡ ಕನಸು. ಅದನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ನಾವು ಸಾಕಷ್ಟು ಶ್ರಮ ಹಾಕಿದ್ವಿ. ಸೊ ಹಾಗಾಗಿ ಥಿಯೇಟರ್ ನಲ್ಲಿನ ಸಿನಿಮಾ ದೃಶ್ಯಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಬೇಡಿ, ರೆಕಾರ್ಡ್ ಮಾಡಿದ ದೃಶ್ಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕಥೆಯ ತಿರುವುಗಳನ್ನ ಬಿಟ್ಟು ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿರ್ತಾರೆ. ಸಹಜವಾಗಿ ಏನಂತಂದ್ರೆ ಯಶ್ ಅವರ ಒಂದು ಬಹುದೊಡ್ಡ ಕನಸು, ಅವರ ಅಭಿಮಾನಿಗಳ ಬಹುದೊಡ್ಡ ನಿರೀಕ್ಷೆ ಇರ್ತಕ್ಕಂಥದ್ದು. ಬೆನ್ನಲ್ಲಿ ಏನಂತಂದ್ರೆ ಅಭಿಮಾನಿಗಳು ಈಗ ಅದನ್ನ ಸಂಭ್ರಮಿಸಲಿಕ್ಕೆ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದು. ಶಮಂತ್, ಧನ್ಯವಾದ ಮಾಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.